ಇನ್ನು ಸಿಟ್ಟು ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಸ್ವಪಕ್ಷದ ಶಾಸಕರುಗಳಿಂದನೇ ಸಿಟ್ಟು. ಅದು ಯಾವ್ಯಾವ ಕಾರಣಕ್ಕೆ ಏನು ಎತ್ತ ಅನ್ನುವಂಥದ್ದು ಈಗ ಒಂದೊಂದೇ ಡಿಕೋಡ್ ಮಾಡುವಂತ ಕೆಲಸ ನಡೀತಾ ಇದೆ. ಒಂದ್ ಕಡೆ BR ಪಾಟೀಲ್ ಅವರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಅದಾದ ನಂತರ ಅಲ್ಲಿ ಕಾಗೆ ಅವರು ತಮ್ಮ ಸಿಟ್ಟನ್ನ ವ್ಯಕ್ತಪಡಿಸಿದ್ರು. ಈಗ ಯಾವ ಮಟ್ಟಿಗೆ ಅಂತ ಅಂದ್ರೆ ಗೃಹ ಸಚಿವರೇ ಸರ್ಕಾರದ ಬಳಿ ಹಣ ಇಲ್ಲ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಅಭಿವೃದ್ಧಿ ಕಾರ್ಯ ಮತ್ತೊಂದು ಇದನ್ನೆಲ್ಲ ಮಾಡಕ್ ಆಗ್ತಾ ಇಲ್ಲ ಅನ್ನುವಂತ ಶಾಸಕರುಗಳಿಗೂ ಕೂಡ ಇದೇ ಸಿಟ್ಟು. ರಾಜು ಕಾಗೆನೇ ಅದನ್ನೇ ಹೇಳಿದ್ದು, BR ಪಾಟೀಲ್ ಅವರು ಅದನ್ನೇ ಹೇಳಿದ್ದು. ಅದರ ಜೊತೆಗೆ ಈಗ ಬಿಜೆಪಿಯ ಶಾಸಕರುಗಳು ಕೂಡ ಕ್ಷೇತ್ರವಾರು ಸಿಗ್ತಾ ಇದ್ದಂತ ಅನುದಾನ ಸರಿಯಾಗಿ ಸಿಗ್ತಾ ಇಲ್ಲ ಅನ್ನುವಂತ ಸಿಟ್ಟನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾದ್ರೆ ಸರ್ಕಾರದಲ್ಲಿ ಆ ಮಟ್ಟಿಗೆ ದುಡ್ಡಿಗೆ ಬರ ಬಂದಿದ್ಯಾ? ಶಾಸಕರುಗಳು, ಅದರಲ್ಲೂ ಸ್ವಪಕ್ಷದ ಶಾಸಕರುಗಳು ಸರ್ಕಾರದ ವಿರುದ್ಧವಾಗಿ ಸಿಟ್ಟು ವ್ಯಕ್ತಪಡಿಸೋದಕ್ಕೆ ಏನೇನ್ ಕಾರಣಗಳು ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇದೆ. ಬನ್ನಿ ರಿಪೋರ್ಟ್ ನೋಡ್ಕೊಂಬೋಣ. ನನ್ನ ಕ್ಷೇತ್ರಕ್ಕೆ ಬಡವರಿಗೆ ಮನೆಗಳಿಲ್ಲ, 6,000 ಮನೆ ಕೊಡ್ರಿ ಅಂತ ನಾನು ರಿಕ್ವೆಸ್ಟ್ ಲೆಟರ್ ಕೊಟ್ಟಿದ್ದೆ. ಒಂದು ಮನೆ ಕೊಡಲಿಲ್ಲ. 2 ವರ್ಷ ಆಯ್ತು ಪ್ರಪೋಸಲ್ ಕೊಟ್ಟಿದ್ದೀವಿ, ಇದುವರೆಗೆ ವರ್ಕೌಟ್ ಕೊಟ್ಟಿಲ್ಲ. ನಾನು ML ಆಗಿದ್ಕೊಂಡು ನಮ್ಮ ಗ್ರಾಮಗಳಲ್ಲಿ ಒಂದು ಚರಂಡಿ ಮಾಡಕ್ ಆಗ್ತಾ ಇಲ್ಲ. ಸಚಿವರು ಕೈ ನಮಗ ಸಿಗ್ತಾ ಇಲ್ಲ. ಪ್ರತಿಯೊಂದು ಇಲಾಖೆನಲ್ಲೂ ಸಹ ಕೌಂಟರ್ ಗಳನ್ನ ಓಪನ್ ಮಾಡಿಕೊಂಡಿದ್ದಾರೆ. ವಿಜಯೇಂದ್ರ ಅವರು ಏನ್ ಮಾಡಿದ್ದಾರೆ? ಅವರು ರಾಜಕೀಯಕ್ಕೆ ಹೊಸಬ್ರು ಇನ್ನು. ಸಿದ್ದರಾಮಯ್ಯ ಹತ್ರ ದುಡ್ಡಿಲ್ಲ ಈಗ. ಹಾಗಾಗಿ ಯಾವುದೇ ಶಾಸಕರು ಅನುದಾನವನ್ನ ಕೇಳಬೇಡಿ. ನಮ್ಮ ಸರ್ಕಾರದಲ್ಲಿ ಯಾವುದೇ ರೀತಿಯ ಆರ್ಥಿಕ ಮುಗ್ಗಟ್ಟು ಇಲ್ಲ. ಕೈಯೊಳಗಿನ ಕೆಂಡ ಕಾಂಗ್ರೆಸ್ ಮನೆಯೊಳಗೆ ಕಿಚ್ಚು ಹೊತ್ತತೊಡಗಿದೆ. ಶಾಸಕರು ತಮ್ಮದೇ ಸರ್ಕಾರದ ವಿರುದ್ಧ ಬಹಿರಂಗ ಅಸಮಾಧಾನ ಹೊರಹಾಕ್ತಿದ್ದಾರೆ. ಶಾಸಕರಿಗೆ ಸೂಕ್ತ ಮನ್ನಣೆ ಸಿಗ್ತಿಲ್ಲ, ವರ್ಕ್ ಆರ್ಡರ್ ಆಗ್ತಿಲ್ಲ, ದುಡ್ಡಿಲ್ಲದೆ ಚರಂಡಿ ನಿರ್ಮಾಣವೋ ಸಾಧ್ಯವಾಗ್ತಿಲ್ಲ ಅಂತೆಲ್ಲ ಬೇಸರ ತೋಡಿಕೊಳ್ತಿದ್ದಾರೆ. ನಾನು ಇಡೀ ಕ್ಷೇತ್ರಕ್ಕೆ ಬೇಡಿ ಪತ್ರಕ್ಕೆ ಬೆಲೆ ಇಲ್ಲ. ಆ ಗ್ರಾಮ ಪಂಚಾಯತಿ ಚೇರ್ಮನ್ ಮುಖಾಂತರ ಓದೋದಕ್ಕೆ ಬೆಲೆ ಬಂದಿದೆ ಅಂದ್ರೆ ನಾವು ಸ್ಟ್ರಾಂಗ್ ಯಾರು ಇದೆ ಸರ್ಕಾರದಾಗ. ನನ್ನ ಕ್ಷೇತ್ರಕ್ಕೆ ಬಡವರಿಗೆ ಮನೆಗಳಿಲ್ಲ, 6,000 ಮನೆ ಕೊಡ್ರಿ ಅಂತ ನಾನು ಮಂತ್ರಿಯವರಿಗೆ ರಿಕ್ವೆಸ್ಟ್ ಲೆಟರ್ ಕೊಟ್ಟಿದ್ದೆ. ಒಂದು ಮನೆ ಕೊಡಲಿಲ್ಲ. 3 ಲೆಟರ್ ಕೊಡಲಿಲ್ಲ. 13 ಕೋಟಿ ರೂಪಾಯಿ ಮುಖ್ಯಮಂತ್ರಿಯ ವಿಶೇಷ ಅನುದಾನದಲ್ಲಿ 72 ಸಮುದಾಯ ಭವನಗಳಿಗೆ ಇನ್ನೂವರೆಗೆ ವರ್ಕ್ ಆರ್ಡರ್ ಕೊಟ್ಟಿಲ್ಲ. ಆಡಳಿತ ಸಂಪೂರ್ಣ ವಿಫಲವಾಗಿದೆ. ನಾನು ML ಆಗಿದ್ಕೊಂಡು ನಮ್ಮ ಗ್ರಾಮಗಳಲ್ಲಿ ಒಂದು ಚರಂಡಿ ಮಾಡಕ್ ಆಗ್ತಾ ಇಲ್ಲ, ನನಗೆ ಒಂದು ರಸ್ತೆ ಮಾಡಕ್ ಆಗೋದಿಲ್ಲ. ಯಾವ್ದಾದ್ರು ಒಂದು ಒಳ್ಳೆ ದೂರದ ಒಂದು ಕಣ್ಣಿಗೆ ಕಾಣ್ತಕ್ಕಂಥ ಒಂದು ಶಾಲೆ ಕಟ್ಟಕ್ಕಾಗಲ್ಲ. ಕೇಳಿದ್ರಲ್ಲ, ತಮ್ಮದೇ ಸರ್ಕಾರದ ವಿರುದ್ಧ ಶಾಸಕರು ಮಾಡ್ತಿರೋ ಆರೋಪವನ್ನ. ಒಬ್ಬೊಬ್ಬರದ್ದು ಒಂದೊಂದು ಇಲಾಖೆಗೆ ಸಂಬಂಧಪಟ್ಟ ಸಮಸ್ಯೆ. ಹಾಗಾದ್ರೆ ಸಚಿವರ ವಿರುದ್ಧ ಶಾಸಕರಿಗೆ ಸಿಟ್ಟ್ಯಾಕೆ? ಶಾಸಕರಿಗೆ ಕೊರತೆ ಆಗಿರೋದೇನೋ ಅದನ್ನೇ ತೋರಿಸ್ತೀವಿ ನೋಡಿ. ಸರ್ಕಾರ ಅಧಿಕಾರಕ್ಕೆ ಬಂದು 2 ವರ್ಷವಾಗಿದೆ, ಆದರೂ ಸೂಕ್ತ ಅನುದಾನ ಸಿಕ್ಕಿಲ್ಲ. ಶಾಸಕರ ಮಾತಿಗೆ CM, DCM, ಹೈಕಮಾಂಡ್ ಸ್ಪಂದಿಸುತ್ತಿಲ್ಲ ಅನ್ನೋದು ಶಾಸಕರ ಅಳಲು. ಶಾಸಕರ ಮನವಿ ಪತ್ರಗಳಿಗೂ ಸಚಿವರು ಡೋಂಟ್ ಕೇರ್ ಅಂತಿದ್ದಾರೆ. ಶಾಸಕರ ವರ್ಗಾವಣೆ ಮನವಿಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಸ್ಪಂದಿಸುತ್ತಿಲ್ಲ. ಕೆಲ ಸಚಿವರ ಇಲಾಖೆಯಲ್ಲಿ ಭ್ರಷ್ಟಾಚಾರ ಮಿತಿ ಮೀರಿದೆ ಅಂತ ಆರೋಪಿಸುತ್ತಿದ್ದಾರೆ. ಸಚಿವರ ಬದಲು PA, ಆಪ್ತ ಕಾರ್ಯದರ್ಶಿಗಳೇ ದರ್ಬಾರ್ ಮಾಡ್ತಿದ್ದಾರೆ. ಅನುದಾನ ಬಿಡುಗಡೆಗೆ, ಬಿಲ್ ಪಾವತಿಗೆ ಬ್ರೋಕರ್ಗಳ ಹಾವಳಿ ಹೆಚ್ಚಾಗಿದೆ ಅಂತ ಶಾಸಕರು ಸಿಟ್ಟು ಹೊರಹಾಕ್ತಿದ್ದಾರೆ. ಅಲ್ಲದೆ ಸಚಿವ ಸಂಪುಟ ವಿಸ್ತರಣೆ ಮಾಡದಿರುವುದು ಸಚಿವಾಕಾಂಕ್ಷಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ಶಾಸಕಾಂಗ ಸಭೆಯಲ್ಲಿ ಹೇಳಿದಂತೆ CM, DCM ನಡೆದುಕೊಳ್ತಿಲ್ಲ ಎಂಬ ಕಾರಣಗಳಿಂದ ಕಾಂಗ್ರೆಸ್ ಶಾಸಕರು ಸರ್ಕಾರದ ವಿರುದ್ಧ ಸಿಡಿದು ನಿಂತಿದ್ದಾರೆ. ಸಚಿವರ ಕೈಗೆ ಸಿಕ್ತಿಲ್ಲ ಎಂದ ರಾಜು ಕಾಗೆ. CMಗೆ ಎಲ್ಲ ಹೇಳ್ತೇನೆ ಎಂದ BR ಪಾಟೀಲ್. ಇಷ್ಟೆಲ್ಲ ಕಾರಣಗಳಿಂದಲೇ ಸಿಡಿದು ಬೀಳ್ತಿರೋ ಶಾಸಕರು ಇವತ್ತು ಕೂಡ ಸಿಡಿಗುಂಡು ಹಾರಿಸಿದ್ದಾರೆ. ಸಚಿವರೇ ಕೈಗೆ ಸಿಕ್ತಿಲ್ಲ ಅಂತ ಕಾಗವಾಡ ಕಾಂಗ್ರೆಸ್ ಶಾಸಕ ರಾಜು ಕಾಗೆ ಬೆಂಕಿ ಉಗುಳಿದ್ದಾರೆ. BR ಪಾಟೀಲ್ ಕೂಡ ಎಲ್ಲವನ್ನೂ CM ಮುಂದೆ ಹೇಳುತ್ತೇನೆ ಎಂದಿದ್ದಾರೆ. ಸಚಿವರು ಕೈಗೆ ಸಿಗಬೇಕು, ನಮಗ ಸಿಗ್ತಾ ಇಲ್ರಿ. ಇದು ನನ್ನ ಯಾರ ಮ್ಯಾಗ ಆರೋಪ, ಯಾರ ಮ್ಯಾಗ ನಮ್ಗೆ ಅವ್ರು ಹಂಗೆ ಮಾಡ್ರು ಹಿಂಗೆ ಮಾಡಿಲ್ಲ. ಅನುದಾನದ ಪ್ರಶ್ನೆ ಬಂದಿಲ್ಲ, ಅನುದಾನ ಕೊಟ್ಟದ್ದು ಸರಿಯಾಗಿ ಬಳಕೆ ಆಗ್ತಾ ಇಲ್ಲಲ್ಲ, ಇದು ವ್ಯವಸ್ಥೆ. ಎಲ್ಲ ಮಂತ್ರಿಗಳು ಸೋಮವಾರ ಸಿಗ್ತಾರೋ, ಬುಧವಾರ ಸಿಗ್ತಾರೋ, ಗುರುವಾರ ಒಂದು ನಿಗದಿ ಮಾಡಿದ್ರೆ ನಾವು ಬಂದು ಎಲ್ಲ ಮಂತ್ರಿಗಳು ಸಿಗ್ತಾರೋ ಅಂತೇಳಿ ನಾವು ಅಲ್ಲಿ 800 ಕಿಲೋಮೀಟರ್ ಬಂದು ಕೆಲಸ ಮಾಡ್ಕೊಂಡು ಹೋಗ್ಬೋದು. ಹೋಗ್ತಾ ಇದ್ದೀನಿ. ನಂದೇನು ಬೇಡಿಕೆ ಇಲ್ರಿ, ಪೇಪರಲ್ಲಿ ಏನು ಹೇಳಿದೀನಿ ಅದನ್ನೇ ಅಲ್ಲಿ ಹೋಗಿ ಹೇಳ್ತೀನಿ. ಸ್ವಾಭಾವಿಕವಾಗಿ ಸಂಸಾರ ಅಂದ್ರೆ ಗಂಡ ಹೆಂಡತಿ ಜಗಳ ಇದ್ದೇ ಇರ್ತದೆ. ಸ್ವಾಭಾವಿಕವಾಗಿ ಸಂಸಾರ ಅಂದ್ರೆ ಗಂಡ ಹೆಂಡತಿ ಜಗಳ ಇದ್ದೇ ಇರ್ತದೆ. ಭ್ರಷ್ಟಾಚಾರದ ಕೌಂಟರ್ ಓಪನ್ ಅಂತ ವಿಜಯೇಂದ್ರ ತಿರುಗೇಟು. ಕಾಂಗ್ರೆಸ್ ಶಾಸಕರ ಕಿಡಿನುಡಿಗಳು ಬಿಜೆಪಿಗೆ ಅಸ್ತ್ರವಾಗಿ ಸಿಕ್ಕಿವೆ. ಶಾಸಕಾಂಗ ಪಕ್ಷದ ಶಾಸಕರಲ್ಲೇ ಹತಾಶೆ ಮೂಡಿದೆ ಅಂತ BY ವಿಜಯೇಂದ್ರ ಲೇವಡಿ ಮಾಡಿದ್ರೆ, ಇದಕ್ಕೆ ಟಾಂಗ್ ಕೊಟ್ಟಿರೋ ಬಸವರಾಜ ರಾಯರೆಡ್ಡಿ ವಿಜಯೇಂದ್ರ ರಾಜಕೀಯಕ್ಕೆ ಹೊಸಬರು ಅಂತ ಕಾಲೆಳೆದಿದ್ದಾರೆ. ಸ್ವತಃ ಆಡಳಿತ ಪಕ್ಷದ ಶಾಸಕರಲ್ಲೇನೆ ಒಂದು ಬಹುದೊಡ್ಡ ಹತಾಶೆ ಇವತ್ತು ನಾವು ಕಾಣ್ತಾ ಇದ್ದೇವೆ.
ಪ್ರತಿಯೊಂದು ಇಲಾಖೆನಲ್ಲೂ ಸಹ ಭ್ರಷ್ಟಾಚಾರಕ್ಕೆ ಕೌಂಟರ್ಗಳನ್ನ ಇವತ್ತು ಓಪನ್ ಮಾಡಿಕೊಂಡಿದ್ದಾರೆ. ಇವತ್ತು ಲಂಚ ಇಲ್ಲದೆ ಯಾವುದೇ ಕೆಲಸ ಕಾರ್ಯಗಳು ನಡೆಯೋದಕ್ಕೆ ಸಾಧ್ಯ ಇಲ್ಲ. ವಿಜೇಂದ್ರ ಅವ್ರು ಏನ್ ಮಾಡಿದ್ದಾರೆ? ಅವರು ಫಾದರ್ CM ಇದ್ದಾಗ ಏನ್ ಮಾಡಿದ್ದಾರೆ? ವಿ ಶುಡ್ ನಾಟ್ ಟೇಕ್ ಸೀರಿಯಸ್ ಅಬೌಟ್ ವಿಜೇಂದ್ರ. ಅವರು ರಾಜಕೀಯಕ್ಕೆ ಹೊಸಬ್ರು, ಇನ್ನೂ ಅವ್ರಿಗೆ ಏನು ಮಾತಾಡಬೇಕು ಅಂತ ಗೊತ್ತಿಲ್ಲ. ಯಾರು ಕಮಿಷನ್ ಏಜೆಂಟ್ ಪ್ರಕಾರ ನಡೀತದೆ ಎಲ್ಲ ಮಾತಾಡ್ತಾರೆ, ಹಾಗೆ ಹಿಂದೆ ಆಗಿಲ್ವಾ? ಸಿದ್ದರಾಮಯ್ಯ ಹತ್ತಿರ ದುಡ್ಡಿಲ್ಲ ಎಂದ ಪರಮೇಶ್ವರ್. ಶಾಸಕರು ಬೇಸರ ವ್ಯಕ್ತಪಡಿಸಿರುವ ಬೆನ್ನಲ್ಲೇ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ನೀಡಿರುವ ಹೇಳಿಕೆ ಸಂಚಲನ ಸೃಷ್ಟಿಸಿದೆ. ಬಾಗಲಕೋಟೆಯಲ್ಲಿ ಮಾತನಾಡಿರೋ ಪರಮೇಶ್ವರ್, ನಿಮಗೆ ಅಕ್ಕಿ, ಬೇಳೆ, ಎಣ್ಣೆ ಎಲ್ಲವನ್ನ ಕೊಟ್ಟಿದ್ದೇವೆ, ನಮ್ಮ ಹತ್ರ ದುಡ್ಡಿಲ್ಲ, ಸಿದ್ದರಾಮಯ್ಯ ಹತ್ತಿರನೋ ದುಡ್ಡಿಲ್ಲ ಎಂದಿದ್ದಾರೆ. ಬಾದಾಮಿಯ ಪಟ್ಟಣವನ್ನೇ ಅಭಿವೃದ್ಧಿ ಮಾಡ್ತಕ್ಕಂಥ ರೀತಿಯಲ್ಲಿ ಒಂದು ಪ್ರಾಜೆಕ್ಟ್ ಅನ್ನು ಮಾಡಿ ಕೇಂದ್ರಕ್ಕೆ ಕಳಿಸ್ಕೊಡುದು. ನಮ್ಮ ಹತ್ರ ದುಡ್ಡಿಲ್ಲ, ಸಿದ್ದರಾಮಯ್ಯ ಹತ್ರ ದುಡ್ಡಿಲ್ಲ. ಸಿದ್ದರಾಮಯ್ಯ ಹತ್ರ ದುಡ್ಡಿಲ್ಲ. ಈಗ ನಾವೆಲ್ಲ ನಿಮಗೆ ಕೊಟ್ಬಿಟ್ಟಿದೀವಿ, ಅಕ್ಕಿ, ಬೇಳೆ, ಎಣ್ಣೆ ಎಲ್ಲ. ಎಣ್ಣೆನೂ ಕೊಟ್ಬಿಟ್ಟಿದೀವಿ, ಇಲ್ಲೇ ಅವರೆಲ್ಲ. ಇನ್ನು ಪರಮೇಶ್ವರ್ ನೀಡಿರುವ ಹೇಳಿಕೆ ಕೂಡ ಬಿಜೆಪಿಗೆ ಆಹಾರವಾಗಿದೆ. ಮುಖ್ಯಮಂತ್ರಿಗಳೇ ಗೃಹ ಸಚಿವರ ಮೂಲಕ ಹಣವಿಲ್ಲ ಎಂಬ ಸಂದೇಶ ಕಳುಹಿಸಿದ್ದಾರೆ ಅಂತ ಬಿವೈ ವಿಜಯೇಂದ್ರ ಕುಟುಕಿದ್ದಾರೆ. ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು ಗೃಹ ಸಚಿವರ ಮುಖೇನ ಕಾಂಗ್ರೆಸ್ ಪಕ್ಷದ ಶಾಸಕರಿಗೆ ಒಂದು ಸಂದೇಶ ಕಳಿಸಿಕೊಟ್ಟಿದ್ದಾರೆ. ಬೊಕ್ಕಸದಲ್ಲಿ ಹಣ ಇಲ್ಲ, ಹಾಗಾಗಿ ಯಾವುದೇ ಶಾಸಕರು ಅನುದಾನವನ್ನ ಕೇಳಬೇಡಿ. ಅದಕ್ಕೋಸ್ಕರ ಪರಮೇಶ್ವರ್ ಅವರು ಹೇಳಿರ್ತಕ್ಕಂಥದ್ದು, ಸಿದ್ದರಾಮಣ್ಣ ಅವರ ಹತ್ರ ಹಣ ಇಲ್ಲ, ದಯವಿಟ್ಟು ಯಾರು ಕೂಡ ಅನುದಾನವನ್ನ ಕೇಳಬೇಡಿ ಅಂತ ಹೇಳಿ ಇವತ್ತು ಪರಮೇಶ್ವರ್ ಅವರು ಕೂಡ ಹೇಳಿಕೆಯನ್ನು ನೀಡಿದ್ದಾರೆ. ಬಿಜೆಪಿ ಟೀಕೆ ಹೇಳಿಕೆ ವೈರಲ್ ಆದ ಬೆನ್ನಲ್ಲೇ ಗೃಹ ಸಚಿವ ಪರಮೇಶ್ವರ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಮ್ಮ ಸರ್ಕಾರದಲ್ಲಿ ಹಣದ ಕೊರತೆ ಇಲ್ಲ ಎಂದಿದ್ದಾರೆ. ಸಣ್ಣದಾಗ ಅವ್ರು ಯಾರೋ ಮಾತಾಡುವಾಗ ಆ ರೀತಿ ತಮಾಷೆಗೆ ಅವ್ರು ಹೇಳಿದ್ರು ಅಂತ ನಾನು ರಿಯಾಕ್ಟ್ ಮಾಡಿರ್ಬೋದು. ಆದರೆ ನಾನು ಅಧಿಕೃತವಾಗಿ ಹೇಳ್ತಾ ಇದ್ದೀನಿ, ನಮ್ಮ ಸರ್ಕಾರದಲ್ಲಿ ಯಾವುದೇ ರೀತಿಯ ಆರ್ಥಿಕ ತೊಂದರೆ ಅಥವಾ ಆರ್ಥಿಕ ಮುಗ್ಗಟ್ಟು ಇಲ್ಲ. ಅದನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಹಣ ಕೆಲವು ಸಂದರ್ಭದಲ್ಲಿ ಬಿಡುಗಡೆ ಆಗೋದು ನಿಧಾನ ಆಗುತ್ತೆ. ರಾಜ್ಯದಲ್ಲಿ ಅಭಿವೃದ್ಧಿ ಆಗ್ತಿಲ್ಲ ಅನ್ನೋದು ಬಿಜೆಪಿ ನಿತ್ಯ ಮಾಡ್ತಿರೋ ಆರೋಪ. ಇದಕ್ಕೆ ಕಾಂಗ್ರೆಸ್ ಶಾಸಕರು, ಸಚಿವರೇ ಒಂದೊಂದು ಅಸ್ತ್ರ ತಂದು ಕೊಡ್ತಿದ್ದಾರೆ. ಈ ನಡುವೆ ಸಿಎಂ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದು, ರಾಜ್ಯಕ್ಕೆ ಮರಳಿದ ಮೇಲೆ ಎಲ್ಲದಕ್ಕೂ ಸುಖಾಂತ್ಯ ಹಾಡ್ತಾರಾ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9.